ಇದು ಖುಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಜವಾಬ್ದಾರಿ, ಇದು ಕರ್ತವ್ಯ. 140 ಕೋಟಿ ಜನರನ್ನ ಸಮರ್ಥವಾಗಿ ಕಾಯೋದಕ್ಕೆ ಒಬ್ಬ ಯಜಮಾನ ಬೇಕು. ಆ ಯಜಮಾನನ ಆಯ್ಕೆಯಲ್ಲಿ ಸಂಪೂರ್ಣವಾಗಿ ಜವಾಬ್ದಾರಿಯಿಂದ ಬಹಳ ಯೋಚಿಸಿ, ವಿವೇಚಿಸಿ, ಆಲೋಚಿಸಿ ನಾವೆಲ್ಲರೂ ವೋಟ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಒಂದು ಸಣ್ಣ ತಪ್ಪಿನಿಂದ ನಮ್ಮ ದೇಶದ ಭದ್ರತೆಯನ್ನ ನಾವು ಬೇರೆ ತರ ನೋಡಬೇಕಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ, ಚೆನ್ನಾಗಿ ಯೋಚನೆ ಮಾಡಿ, ಫ್ಯಾಮಿಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿ, ಯಾರಿಗೆ ವೋಟ್ ಮಾಡಬೇಕು, ಯಾಕೆ ಮಾಡಬೇಕು, ಅವ್ರಿಗೆ ಎಷ್ಟು ಸಮರ್ಥರು ಅಂತ ನೀವೆಲ್ಲ ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿ ನಂತರ ಬೂತ್ಗೆ ಬನ್ನಿ. ಯಾಕೆಂದ್ರೆ ಸಂಜೆವರೆಗೂ ಟೈಮ್ ಇದೆ. ಅರ್ಜೆಂಟಲ್ಲಿ ಬಂದು ಯಾರಿಗೋ ಒತ್ಬಿಟ್ಟು ಯಾರಿಗೋ ಸುಮ್ಮನೆ ಹೋಗ್ಬಿಡ್ಬೇಡಿ ಏನೋ ಕೆಲಸ ಇದೆ ಅಂತ. ಯಾಕೆಂದ್ರೆ ಇದೊಂದು ದಿನ ಬಿಟ್ರೆ ಮತ್ತೆ ನಮ್ಮ ದೇಶದ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ಮತ್ತೆ ಒಂದು 4-5 ವರ್ಷಗಳು ಕಾಯಬೇಕಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಜವಾಬ್ದಾರಿಯನ್ನು ಅರಿತು ದಯವಿಟ್ಟು ಮನೆ ಮಂದಿ ಎಲ್ಲ ಬಂದು, ಅಂದ್ರೆ ಯಾರ್ಯಾರಿಗೆ ವೋಟಿನ ಒಂದು ಇದಿದೆಯೋ, ಹಕ್ಕಿದೆಯೋ ಅವರೆಲ್ಲ ಬಂದು ಜವಾಬ್ದಾರಿಯಿಂದ ದಯವಿಟ್ಟು ಮತದಾನ ಮಾಡಿ. ಯಾವುದೇ ಕಾರಣಕ್ಕೂ ಏನೇನೋ ನೆಪ ಹೇಳ್ಕೊಂಡು ಸುಮ್ಮನೆ ಮನೇಲಿ ಕೂತ್ಕೊಂಡು ಕಾಲ ಕಳ್ಕೊಂಡು ವೋಟ್ ಮಾಡ್ದೇನೆ ಇರಬೇಡಿ. ಅದು ನಿಮ್ಮ ಡಿಸಿಷನ್ ಅಲ್ಲ. ಯಾಕೆಂದ್ರೆ ನೀವು ವೋಟ್ ಮಾಡದೆ ಹೋದ್ರೂ ಕೂಡ ನೀವು ದೇಶದ ಎಲ್ಲಾ ತರದ ಸೌಲಭ್ಯಗಳನ್ನ ಪಡಿತಾ ಇರ್ತೀರಿ. ಆ ಸೌಲಭ್ಯಗಳನ್ನ ಪಡ್ಕೊಳ್ಳುವಾಗ ನಿಮ್ಗೆ ನಾಚಿಕೆ ಆಗ್ಬಿಡುತ್ತೆ. ಯಾಕೆಂದ್ರೆ ವೋಟ್ ಮಾಡದೇ ಇದ್ರೆ ಯಾವನ್ ಮಾಡ್ತಾನೆ, ನಾವು ಬೇಕಾಗಿಲ್ಲ ನಮ್ಗೆ ಅಂತ. ಅದನ್ನ ಯೋಚನೆ ಮಾಡಿ. ಯಾಕೆಂದ್ರೆ ದೇಶದಲ್ಲಿ ಇರುವಂತಹ ಸೌಲಭ್ಯಗಳಿಗೆ ನಾವು ದೇಶದ ಅಭಿವೃದ್ಧಿಗೋಸ್ಕರ ನಮ್ಮ ದೇಶವನ್ನ ಇನ್ನೂ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿ ನಮ್ಮೆಲ್ಲ ಪ್ರತಿಯೊಬ್ಬರು ಮನೆಯಲ್ಲಿ ಪ್ರತಿಯೊಬ್ಬ ವೋಟ್ ಹಾಕುವವನ ಕೈಯಲ್ಲಿ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಚೆನ್ನಾಗಿ ಯೋಚನೆ ಮಾಡಿ, ದಯವಿಟ್ಟು ಮತದಾನ ಮಾಡೋದಕ್ಕೆ ಈ ಬೂತ್ಗೆ ಬಂದು ಮರೆಯದೆ ಮತದಾನ ಮಾಡಿ ದಯವಿಟ್ಟು ಪ್ಲೀಸ್. ಹೌದಾ, ಜನ ಎಚ್ಚೆತ್ಕೊಂಡಿದ್ದಾರೆ ಅಂತ ಅರ್ಥ. ಈಗ ಜಾಸ್ತಿ ಯಂಗ್ಸ್ಟರ್ಸ್ ಕೂಡ ಇದ್ರ ಬಗ್ಗೆ ಚೆನ್ನಾಗಿ ಎಚ್ಚೆತ್ಕೊಂಡಿದ್ದಾರೆ ಅಂತ ಅರ್ಥ. ದೇಶದ ಬಗ್ಗೆ ಒಲವು ಬಂದಿದೆ, ಪ್ರೀತಿ ಬಂದಿದೆ, ಗೌರವ ಹೆಚ್ಚಾಗಿದೆ ಅಂತ ಅರ್ಥ. ಇಲ್ಲ ನಮ್ಮ ದೇಶವನ್ನ ಹೀಗೆ ಬಿಟ್ರೆ ಇನ್ನು ಮುಂದಕ್ಕೆ ಏನೇನೋ ಆಗ್ಬಹುದು ಅನ್ನೋದು ಎಲ್ಲರೂ ಆಲೋಚನೆ ಮಾಡಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ನೀವು ಹೇಳ್ದಂಗೆ ಇವತ್ತು ತುಂಬಾ ಜಾಸ್ತಿ ಪರ್ಸೆಂಟೇಜ್ ಅಲ್ಲಿ ಬಂದು ವೋಟ್ ಮಾಡ್ತಿದ್ದಾರೆ ಅಂತ. ಸೊ ಅದೊಂದು ಖುಷಿ. ಲಾಂಗ್ ವೀಕೆಂಡ್ ನೀವು ಹೇಳ್ತಾ ಇದ್ದಂಗೆ ನಾನು ಅದೇ ಹೇಳ್ತಾ ಇದ್ದೆ. ನನಗೆ ಒಂದು ಯೋಚನೆ ಏನಾಗಿತ್ತು ಅಂದ್ರೆ, ಯಂಗ್ಸ್ಟರ್ಸ್ ಕೆಲವರು ತುಂಬಾ ಯೋಚನೆ ಮಾಡಿ ತುಂಬಾ ಓದಿ ಮ್ಯಾನಿಫೆಸ್ಟೋಸ್ ಓದಿದ್ದಾರೆ. ಎಷ್ಟೋ ಜನ ನಾನು ನಮ್ಮ ಆಫೀಸಲ್ಲೂ ನೋಡ್ದಂಗೆ ಮ್ಯಾನಿಫೆಸ್ಟೋಸ್ ಓದಿ ಇದು ಓಕೆ, ನಮಗೆ ಈ ಫಿಲಾಸಫಿ ನಮಗೆ ರೀಚ್ ಆಗತ್ತೆ, ಇದು ನಮಗೆ ವರ್ಕ್ಔಟ್ ಆಗಲ್ಲ, ಹಂಗೆಲ್ಲ ಯೋಚನೆ ಮಾಡಿ ಇರೋರು ಇದ್ದಾರೆ. ಕೆಲವರು ಫ್ರೈಡೇ ಬಂತು ಲಾಂಗ್ ವೀಕೆಂಡ್ ಅಂದ್ಬಿಟ್ಟು ಲಾಂಗ್ ಪ್ಲಾನ್ಸ್, ಸಮ್ಮರ್ ವೆಕೇಶನ್ ಪ್ಲಾನ್ಸ್ ಮಾಡಿದವರು ಇದ್ದಾರೆ. ಬಟ್ ನನ್ನ ನಮ್ಮ ಮೆಸೇಜ್ ಟು ಎವ್ರಿ ಒನ್, ಪ್ಲೀಸ್ ದಯವಿಟ್ಟು ಲಾಂಗ್ ವೀಕೆಂಡ್, ದೇರ್ ಆರ್ 1000 ಅದರ್ ಲಾಂಗ್ ವೀಕೆಂಡ್ಸ್ ಬರುತ್ತೆ. ಬಟ್ ಈ ಒಂದು ದಿನ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ರೆಸ್ಪಾನ್ಸಿಬಿಲಿಟಿ ಬರೀ ಕಂಪ್ಲೇಂಟ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಬಾರ್ದು. ಇದೊಂದು ಅಕೌಂಟಬಿಲಿಟಿನೂ ತಗೊಂಡು ನಾವೆಲ್ಲ ವೋಟ್ ಮಾಡಲೇಬೇಕು. ಎಸ್ಪೆಷಲಿ ಯಂಗರ್ ಜನರೇಷನ್ ಇಸ್ ಮೋರ್ ಅವೇರ್. ಅವ್ರಿಗೆ ಗೊತ್ತಾಗ್ತಿದೆ. ಅವರು ಸುಮ್ಮನೆ ಯಾರೋ ಒಬ್ಬರಿಗೆ, ನಮ್ಮ ಅಪ್ಪ ಯಾರಿಗೆ ಹೇಳಿದ್ರು ಅವ್ರಿಗೆ ವೋಟ್ ಮಾಡ್ತಾ ಇಲ್ಲ. ಅವರೆಲ್ಲ ಯೋಚನೆ ಮಾಡಿ ಒಂದು ನಿರ್ಧಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಅನ್ಸತ್ತೆ ಇವತ್ತು ಈ ಫ್ರೈಡೇ ಆದ್ರೂ ಇಷ್ಟು ಕ್ರೌಡ್ ಬೆಳಿಗ್ಗೆಯಿಂದಾನೇ ಇರೋದು. ಸೊ ಐ ಥಿಂಕ್ ಪ್ಲೀಸ್ ವೋಟ್ ಮಾಡಿ, ಡೋಂಟ್ ಮಿಸ್ ಔಟ್ ಆನ್ ಯುವರ್ ರೈಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.